ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಬಿದ್ ನೇಲ್ ಕಟಿಂಗ್ ಆಯ್ತು. ಓಕೆ, ಈಗ ಒಂದು ನೇಲ್ ಫೈಲಿಂಗ್ ಮಾಡಿದ್ರೆ ನೇಲ್ ಫುಲ್ ಜಿಗಿ 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 ಅಂತ ಕಾಣುತ್ತೆ. ಸಿಹಿ, ತಲೆ ಬಗ್ಗಿಸ್ಬೇಡ, ಸ್ಟ್ರೈಟ್ ಆಗಿ ನೋಡು. ಅನಿ, ನೀನ್ ಯಾಕೆ ಸುಮ್ಮನೆ ಇದೆಯಾ? ಮುಂದೆ ಕತೆ ಏನಾಯ್ತು ಅಂತ ಹೇಳು. ಮೊಲ ಸೀದಾ ಸಿಂಹ ಹತ್ರ ಹೋಗುತ್ತೆ. ಆಗ ಸಿಂಹ ಹೇಳುತ್ತೆ, ಯಾಕೆ ಲೇಟು? ನನಗೆ ನೀನ್ ತಿನ್ಬೇಕು, ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ ಅಂತ. ಮೊಲ ಹೇಳುತ್ತೆ, ನಾನು ದಾರಿಯಲ್ಲಿ ಬರ್ತಾ ಒಂದ್ ಬಾವಿ ನೋಡ್ದೆ, ಬಾವಿಯಲ್ಲಿ ಇನ್ನೊಂದ್ ಸಿಂಹ ಇದೆ ಅಂತ. ನೋಡ್ರಪ್ಪ, ನಮ್ಮನೆ ಮಹಾರಾಣಿನ. ಅವಾಗ್ಲೇ ಯುವರಾಣಿ ಅಂದ್ರೆ ಕ್ಯೂಟಕ್ಕ, ಈಗ ಮಹಾರಾಣಿನ. ಮಹಾರಾಣಿ, ಯುವರಾಣಿ, ಎಲ್ಲ ರಾಣಿನೂ ನೀನ್ ಈ ಮನೆಗೆ. ನಾವಷ್ಟೇ ಅಲ್ಲ, ಬೇಕಾದ್ರೆ ಕರಿ ಭಾರ್ಗವಿ ಅಕ್ಕ, ವಿಶ್ವ ಭಾವ, ಅಷ್ಟೇ ಯಾಕೆ ತಾತ ಕೂಡ ನೀನ್ ಕರ್ದಿದ ತಕ್ಷಣ ಏನು ಅಂತ ವಿಚಾರ್ಸಕ್ ಓಡ್ ಬರ್ತಾರೆ. ಆದ್ರೆ ನನ್ಗೆ ಯಾವ ಸೇವೆ ಮಾಡೋದು ಬೇಡ. ನಾನು ಚಿಕ್ಕವಳಲ್ವಾ, ಅದಕ್ಕೆ ನಾನು ಎಲ್ರೂ ಸೇವೆ ನಾನೇ ಮಾಡ್ತೀನಿ. ಜಾಣೆ ನನ್ ಮಗಳು. ಅನಿ, ಆಮೇಲೆ ಕತೆ ಏನಾಯ್ತು ಅಂತ ಹೇಳು. ಏನಿಲ್ಲ, ಆ ಸಿಂಹ ಬಾವಿಯಲ್ಲಿ ಅದ್ಭುತ ರಿಫ್ಲೆಕ್ಷನ್ ನೋಡಿ ಇನ್ನೊಂದ್ ಸಿಂಹ ಇದೆ ಅಂತ ಅದನ್ನ ಸಾಯಿಸ್ಬೇಕು ಅಂತ ಬಾವಿಗೆ ಎಗ್ರಿ ತಾನೇ ಸತ್ತೋಗುತ್ತೆ. ಅವಾಗ ಮೊಲ ಆರಾಮಾಗಿ ಕಾಡಲ್ಲಿಗುತ್ತೆ. ಮೊಲ ಎಷ್ಟು ಇಂಟೆಲಿಜೆಂಟ್ ಅಲ್ವಾ? ನಿಂತರನೇ ಇಂಟೆಲಿಜೆಂಟ್. ಸಿಹಿ, ಇದರಿಂದ ಏನರ್ಥ ಆಯ್ತು ಹೇಳು? ಬುದ್ಧಿವಂತಿಕೆಯಿಂದ ಎಷ್ಟು ದೊಡ್ಡ ಪ್ರಾಬ್ಲಮ್ ಆದ್ರೂ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಅಷ್ಟು ಚಿಕ್ಕ ಮೊಲ ಅಷ್ಟು ದೊಡ್ಡ ಸಿಂಹನ ಹೇಗ್ ಸಾಯಿಸ್ತೀವಿ ನೋಡು. ಹೌದಲ್ವಾ? ಭಾರ್ಗವಿ, ಹೇಗಿದೆಯಾ ಭಾರ್ಗವಿ? ಏನ್ ಹಾಗೆ ನೋಡ್ತಾ ನಿಂತ್ಬಿಟ್ಟೆ? ಇಷ್ಟು ವರ್ಷ ನಾನು ಎಲ್ಲಿಗೆ ಹೋಗಿದ್ದೆ ಅಂತ ನಾನು ನಿನ್ನಲ್ಲೇ ಇದ್ದೆ. ಮತ್ತೆ ನಿನ್ನ ಸೋಲಿನ ಸರಮಾಲೆ ಶುರುವಾಯ್ತಲ್ಲ. ಯಾವುದೋ ಒಂದು ಪುಟ್ಟ ಮೊಲ ಒಂದು ದೊಡ್ಡ ಸಿಂಹನ ಸಾಯಿಸ್ತಂತೆ. ಹಾಗಾಗಿದೆ ನಿನ್ನ ಕತೆ. ಆ ಪುಟ್ಟ ಹುಡುಗಿ ನಿನ್ನ ಹೇಗೆಲ್ಲ ಆಡಿಸ್ತಾ ಇದ್ದಾಳೆ ಭಾರ್ಗವಿ. ಏನ್ ಹಾಗೆ ನೋಡ್ತಿದ್ಯಾ? ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಅಲ್ಲ ನೀನು? ನೀನ್ ಪ್ರೀತಿಸಿದಿಂದ್ರ ಯಾವತ್ತು ಆ ವಾಣಿ ಪಾಲಾದ್ನೋ ಅವತ್ತೇ ನಿನ್ ಸೋಲ್ ಶುರುವಾಯ್ತು. ಆಮೇಲೆ ಪ್ರತಿ ಒಂದು ಆ ವಾಣಿ ಪಾಲಾಗ್ತಾ ಹೋಯ್ತು. ಅದು ನಿನ್ನ ಸೋಲೆ ಭಾರ್ಗವಿ. ಸೋಲ್ಸೋರಿಲ್ಲ ಅಂತಂದ್ರೆ ಸೋಲ್ ಎಲ್ಲಿಂದ ಬಂತು ಅಂತ ತಿಳ್ಕೊಂಡು ಆ ವಾಣಿನೇನೋ ಮೇಲ್ ಕಳಿಸ್ದೆ. ಅವಳ ಹಿಂದೆನೆ ನಿನ್ನ ಪ್ರೀತಿನೂ ಹೊಟ್ಟೋಯ್ತು. ಅವಳ ನೆನಪಾಗಿ ನಿನ್ನ ಮಡ್ಲಲ್ಲಿ ಶ್ರೀರಾಮಚಂದ್ರ ಬಂದು ಬಿದ್ದ. ಅವನನ್ನ ಮುಷ್ಟಿಯಲ್ಲಿಟ್ಕೊಂಡ್ರೆ ಎಲ್ಲವನ್ನು ಆಡ್ಬೋದು ಅಂತ ತಿಳ್ಕೊಂಡು ಅವನನ್ನ ನಿನ್ನ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ನೋಡ್ದೆ. ಅಲ್ಲೂ ನಿನಗೆ ಸೋಲೆ. ಆಸ್ತಿ ಎಲ್ಲ ಆ ರಾಮನ ಹೆಸರಾಯ್ತು. ಈಗ ಶ್ರೀರಾಮನಿಗೋಸ್ಕರ ಸೀತಾ ಬಂದಿದ್ದಾಳೆ. ಸೀತಾ ಒಬ್ಬಳೆ ಬಂದಿಲ್ಲ, ಅವಳ ಜೊತೆ ಅವಳ ಬಾಲದ ತರ ಅವಳ ಮಗಳು ಬಂದಿದ್ದಾಳೆ. ಆ ಮಗಳು ನಿನಗೆ ಬರೀ ಬಾಲ ಅಲ್ಲ, ನಿನ್ನ ಪಾಲಿನ ಯಮ ಭಾಷಣ. ನೀನಿ ಮನೆಯಲ್ಲಿ ಮಹಾರಾಣಿಯಾಗಿ ಮೆರಿಬೇಕು ಅಂತ ಅನ್ಕೊಂಡೆ. ಆದರೆ ಪ್ರತಿಯೊಬ್ಬರು
ಅವಳನ್ನ ಮಹಾರಾಣಿಯಾಗಿ ಮೆರೆಸ್ತಾ ಇದ್ದಾರೆ. ಇದು ನಿನ್ ಸೋಲು ಭಾರ್ಗವಿ, ಇದು ನಿನ್ನ ಸೋಲೆ. ಇನ್ನೂ ನೀನ್ ಸೋಲಲ್ಲ ಅಂತ ಅನ್ಕೊಂಡಿದ್ಯಲ್ಲ, ಹುಚ್ಚಿ. ಪ್ರತಿ ಹಂತದಲ್ಲೂ ಪ್ರತಿ ಸಲ ನೀನ್ ಸೋಲ್ತಾನೆ ಇದೆಯಾ ಭಾರ್ಗವಿ. ನೀನು ಸೋಲೋದಂತೂ ಖಾಯ. ಒಂದು ಸಲ ಯೋಚನೆ ಮಾಡು, ಹೇಗಿದ್ದೆ ನೀನು, ಈಗ ಹೇಗಾಗಿದ್ಯಾ ಭಾರ್ಗವಿ, ಈಗ ಹೇಗಾಗಿದ್ಯಾ? ನಾನು ಸೋಲೋದ? ನೆವರ್. ಆ ಸಿಹಿ ಈ ಮನೆಗೆ ಮಹಾರಾಣಿನ? ಹೇ, ನಿನ್ನನ್ನು ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ಕಣೆ. ಬಡ್ಡಿ ಬಂಗಾರಮ್ಮ ಆಂಟಿ, ಏನ್ ಸಿಹಿ? ನಾನು ಸೀತಮ್ಮನ್ಗೇನೋ ಹೇಳ್ಬೇಕು. ಸೀತಮ್ಮ, ಅದು ಬಡ್ಡಿ ಬಂಗಾರಮ್ಮ ಆಂಟಿ ಹೇಳ್ತಾ ಇದ್ರು ಹುಟ್ಟು. ಹುಟ್ಟು ಏನ್ ಹುಟ್ಟು? ನನಗ್ ಗೊತ್ತಾಯ್ತು, ಹುಟ್ಟದಬ್ಬ ಅಂತ ತಾನೇ ಹೇಳ್ತಾ ಇದ್ಯಾ. ಸೀತನ್ ಹುಟ್ಟದಬ್ಬ ಹತ್ರ ಬರ್ತಾ ಇದೆ ಅಂತ ಅಲ್ವಾ? ಅಲ್ಲ ಅಲ್ಲ ಅಲ್ಲ, ಅದಲ್ಲ, ಬೇರೆ ಏನೋ. ಏನ್ ಹುಟ್ಟೆ? ಏನ್ ಹೇಳ್ತಿದ್ಯಾ, ನೀಟಾಗಿ ಹೇಳು. ಅದು ನಾನು ನೆನ್ಪರ್ತಿಲ್ಲ ಸೀತಮ್ಮ. ಸಿಹಿ, ಏನ್ ಸಿಹಿ ಪುಟ್ಟ ನೀನು? ನಾನು ಸೀತಮ್ಮನ್ ಬರ್ಡೇಗೆ ಸರ್ಪ್ರೈಸ್ ಪ್ಲಾನ್ ಮಾಡೋಣ ಅಂತಂದ್ರೆ ನೀನ್ ನೋಡಿದ್ರೆ ಬಂದೆಲ್ಲ ಹಾಳು ಮಾಡ್ಬಿಟ್ಟೆ. ನೀ ಹುಟ್ಟದಾಗಿಂದ ಸೆಲೆಬ್ರೇಟ್ ಮಾಡಿರಬಾರ್ದು, ಹಾಗೆ ಮಾಡಬೇಕು ಅಂತ ನಾನು ಪ್ಲಾನ್ ಮಾಡ್ತಾ ಇದ್ರೆ ಎಲ್ಲ ಬಂದು ಹಾಳು ಮಾಡ್ಬಿಟ್ಟಿಯಲ್ಲ. ಹೋಗ್ಲಿ ಬಿಡು, ಹೇಳ್ಬಿಟ್ಟೆ ಅಲ್ಲ. ಸೀತಮ್ಮನ್ ಬರ್ಡೇನಾ? ಹೌದಲ್ವಾ? ನನ್ ಬರ್ತ್ಡೇಗೆ ನಾ ತುಂಬಾ ಟೈಮ್ ಇದೆ. ಬಡ್ಡಿ ಬಂಗಾರಮ್ಮ ಆಂಟಿ, ನೀವು ಅವಾಗ್ಲೇ ಬೇರೆ ಏನೋ ಹೇಳ್ತಾ ಇದ್ರಿ. ಆ ವರ್ಡ್ ನನ್ ನೆನಪಾಗ್ತಾ ಇಲ್ಲ, ಇನ್ನೊಂದ್ಸತಿ ಹೇಳಿ. ಸಿಹಿ, ಬಾ ಆಟ ಆಡೋಣ. ಆಮೇಲೆ ನಂಗೆ ತುಂಬಾ ಹೋಮ್ವರ್ಕ್ ಇದೆ. ಅನಿ, ನನಗೆ ಒಂದು ವರ್ಡ್ ನೆನಪಾಗ್ತಿಲ್ಲ, ಇರು ನೀನು. ಬಾ ಆಟ ಆಡ್ತಾ ಮಾಡ್ತೀನಿ. ನೋಡು ಸೀತಾ, ನಿನ್ ಮಗಳನ್ನ ನಿನ್ ಬರ್ಡೇಗೆ ಸರ್ಪ್ರೈಸ್ ಪ್ಲಾನ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಎಲ್ಲ ಬಂದು ಹೇಳ್ಬಿಟ್ಲು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.